ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಥಮ PUC ರಾಜ್ಯಶಾಸ್ತ್ರ ಘಟಕ ಪರೀಕ್ಷೆ 2 LBA ವಿಷಯ ರಾಜ್ಯಶಾಸ್ತ್ರ ಅಧ್ಯಾಯ 2 ರಾಜ್ಯ ಗರಿಷ್ಠ ಅಂಕಗಳು 30. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ರಾಜ್ಯಶಾಸ್ತ್ರದ LBA ಘಟಕ 2ರ ಘಟಕ ಆಧಾರಿತ ಮೂಲ್ಯಾಂಕನ ಆಧಾರಿತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡ್ತಾ ಇದ್ದೀರಿ. ಸೊ ಕ್ಷಮೆ ಇರಲಿ, ಸ್ವಲ್ಪ ಕಾಲಾವಕಾಶ ಹಿಡಿತು, ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ತರಲಿಕ್ಕೆ ಲೇಟ್ ಆಯಿತು. ಸೊ ಇಲ್ಲಿ ಬರುವಂಥ ಪ್ರಶ್ನೆಗಳು ನಾಳೆ ಬರುವಂಥ ನಿಮ್ಮ ಘಟಕ ಪರೀಕ್ಷೆಗೆ ಮತ್ತು ಪ್ರಥಮ ಕಿರು ಪರೀಕ್ಷೆಗೆ ಬರ್ತವೆ ಅಂತ ಹೇಳ್ತಾ, ಸೊ ಬನ್ನಿ ಪ್ರಶ್ನೆ ಕಡೆ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ವಿಷಯಗಳ ಒಂದು LBA ಪರೀಕ್ಷೆಗಳಾಗಿರ್ಬೋದು ಅಥವಾ ಪ್ರಥಮ ಕಿರು ಪರೀಕ್ಷೆಗಳು ಎಲ್ಲ ವಿಷಯಗಳನ್ನು ನೀಡ್ತೇನೆ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಭಾಗ ಎಗೆ ಸಂಬಂಧಪಟ್ಟಂತೆ 3 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಎಷ್ಟಿತ್ತು ಅಂಥೇಳಿ ಇಲ್ಲಿ 4 ಆಯ್ಕೆಯನ್ನು ಕೊಟ್ಟಿದ್ದಾರೆ, A, B, C, D ಅಂಥೇಳಿ. ಸೊ ನಿಮಗೆಲ್ಲರಿಗೂ ಉತ್ತರ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಪ್ಪದೆ ಈ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಸರಳವಾಗಿರುವಂಥ ಪ್ರಶ್ನೆಗಳು. ಸಪ್ತಾಂಗ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂಥೇಳಿ ನೀವು ಆಲ್ರೆಡಿ ಹೇಳ್ಬೋದು. ಆಲ್ರೆಡಿ ಪ್ಲೇಟೋ ಇದ್ದಾರೆ, ಅರಿಸ್ಟಾಟಲ್ ಇದ್ದಾರೆ, ಸಾಕ್ರೆಟಿಸ್ ಇದ್ದಾರೆ, ಕೌಟಿಲ್ಯ ಇದ್ದಾರೆ. ಸೊ ಯಾರು ಅಂಥೇಳಿ. ಇನ್ನು ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಬಳಸಿದ್ರು? ಕೌಟಿಲ್ಯ ಬಳಸಿದ್ರ, ಮ್ಯಾಕಿಯಾವೆಲ್ಲಿ ಬಳಸಿದ್ರ, C ಪ್ಲೇಟೋ ಬಳಸ್ತಾರ, D ರೂಸೋ ಅವ್ರು ಬಳಸ್ತಾರ ಅಂಥೇಳಿ. ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಾಜ್ಯ ಸರ್ಕಾರ, ಸ್ಟ್ರ್ಯಾಗಿರ, ಪುರಾತನ ರೋಮನ್ಗಳು ಅಂಥೇಳಿ. ಡ್ಯಾಶ್ರವರು ರಾಜ್ಯವನ್ನು ಸಿವಿಟಾಸ್ ಎಂದು ಕರೆದರು, ಡ್ಯಾಶನ್ನು ಸಂಘಗಳ ಸಂಘು ಎಂದು ಎನ್ನುವರು ಅಂಥೇಳಿ ಈ ಒಂದು ಪ್ರಶ್ನೆ 2 ಕೊಟ್ಟಿದ್ದಾರೆ. 2ಕ್ಕೂ ಉತ್ತರ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ. ಇನ್ನು ಹೊಂದಿಸಿ ಬರೆ ವಿಭಾಗ ಬಂದಂತೆ 2 ನಿಮಗೆ ಹೊಂದಿಸಿ ಬರೆ ಪ್ರಶ್ನೆಗಳನ್ನು ಇಲ್ಲಿಟ್ಟಿದ್ದಾರೆ. ಸೊ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ, ನೀವು ಈ ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಿ. ಈ ಪ್ರಶ್ನೆಗಳು ನಿಮ್ಮ ಪ್ರಥಮ ಕಿರು ಪರೀಕ್ಷೆಯಲ್ಲಿ ಬರುವಂಥವು. ಯಾಕಂತಂದರೆ ಮೌಲ್ಯ ಮಂಡಳಿಯವರ ಒಂದು ಸರ್ಕ್ಯುಲರ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, LBA ಅಂದ ತಕ್ಷಣ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಅಂದರೆ ಘಟಕ ಆಧಾರಿತ, ಅಂದರೆ ಘಟಕದಲ್ಲಿ ಬರುವಂತಹ ವಿಷಯಗಳ ಆಧಾರವಾಗಿ ಪ್ರಶ್ನೆಗಳನ್ನು ಈ ರೀತಿಯೇ ನಿಮಗೆ ಬರುವಂಥದ್ದು, ಹೌದಾ? ಹಾಗಾಗಿ ಈ ಪ್ರಶ್ನೆಗಳು ನಿಮಗೆ ಕಿರು ಪರೀಕ್ಷೆಗೆ, ಮಿಡ್ ಟರ್ಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲೂ ಸಹ ಬರುವಂಥ ಸಾಧ್ಯತೆ ಇರ್ತದೆ. ಹೊಂದಿಸಿ ಬರೆಯನ್ನು ನೋಡ್ತಾ ಹೋದಾಗ ಮಾನವನ ಅಗತ್ಯ ಸಂಸ್ಥೆ ಅಂತ ಕೇಳ್ತಾರೆ. ಸ್ವಾತಂತ್ರ್ಯ ಸಂಬಂಧಿಸಿದಂಥ ಪದಗಳಿಲ್ಲಿದ್ದಾವೆ. ಇಲ್ಲಿ ನೋಡಿ, ಶಾಸಕಾಂಗ ಇದೆ, ರಾಜ್ಯ ಇದೆ, ಲಿಬರ್ ಇದೆ. ಸೊ ಯಾವುದು ಈ 2 ಉತ್ತರಗಳಾಗ್ತದೆ ಅಂಥೇಳಿ ನೀವು ನೋಡ್ಬೋದು. ಇನ್ನು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 2 ಒಂದು ಪ್ರಶ್ನೆಗಳನ್ನು ನಿಮಗಿಲ್ಲಿ ಕೊಟ್ಟಿದ್ದಾರೆ. ದಿ ಪ್ರಿನ್ಸ್ ಕೃತಿಯನ್ನು ರಚಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗೆ. ಈ ಚಿತ್ರವನ್ನು ಏನು ಮಾಡಿ ನೀವೆಲ್ಲರೂ ಗುರುತಿಸಿ, ಯಾರಿದು ಚಿತ್ರ, ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಮತ್ತು ಆಲ್ರೆಡಿ ಕ್ಲೂವನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ಯಾವುದು ಕೃತಿ? ಅರ್ಥಶಾಸ್ತ್ರ. ಆ ಲೇಖಕರ ಹೆಸರನ್ನು ಬರೀರಿ ಅಂಥೇಳಿ ಅವರು ನಿಮಗಿಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಭಾಗ ಬಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳನ್ನು ನೋಡಿ. ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ 6 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು. ಇಲ್ಲಿ ನೋಡಿ, ರಾಜ್ಯದ ಅರ್ಥವನ್ನು ಬರೀರಿ, ಅಂದರೆ ರಾಜ್ಯ ಎಂದರೇನು ಅಂಥೇಳಿ ಒಂದು ಪ್ರಶ್ನೆ, ಅದನ್ನು 2 ಅಂಕ ಕೊಟ್ಟಿದ್ದಾರೆ. ಅದರ ಅರ್ಥವನ್ನು ನೀವು ಬರೀರಿ, ವಾಕ್ಯ ರೂಪದಲ್ಲಿ ಆದರೂ ಕೊಡಿ. ನೆಕ್ಸ್ಟು ರಾಜ್ಯದ 4 ಮೂಲಾಂಶಗಳನ್ನು ಹೆಸರಿಸಿ. 4 ಮೂಲಾಂಶಗಳಿದ್ದಾವೆ, ಅವು ಯಾವ್ಯಾವ ಅಂಥೇಳಿ ಬರೀರಿ ಅಂತ ಹೇಳ್ತಾರೆ. ನೆಕ್ಸ್ಟು ರಾಜ್ಯ ಮತ್ತು ಸಮಾಜದ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ಈ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳು ಯಾವ್ಯಾವ ಇದಾವೆ ಅಂಥೇಳಿ ನೀವು ಬರೀಬೇಕು. ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ವ್ಯತ್ಯಾಸವನ್ನು ಬರೀರಿ. ರಾಜ್ಯದ ಉದಯದ 2 ಸಿದ್ಧಾಂತಗಳು ನೆನಪಿರಲಿ ನಿಮಗೆ, ಇವು ಭಾಳ ಇಂಪಾರ್ಟೆಂಟು. 2 ಸಿದ್ಧಾಂತಗಳನ್ನು ನಿಮಗೆ ಕಂಪಲ್ಸರಿಯಾಗಿ ಕೇಳುವಂಥದ್ದು. ಇನ್ನು ನೆಕ್ಸ್ಟು ಒಂದು ಚಿತ್ರವನ್ನು ಮತ್ತೆ ನಿಮಗೆ 2 ಅಂಕದಲ್ಲಿ ಕೊಡ್ತಾರೆ. ಇಲ್ಲಿ ಏನು ಚಿತ್ರ ಕಾಣ್ತದೆ ಅದನ್ನು ಗಮನಿಸಿ ನೀವು. ಕೆಳಗಿನ ಚಿತ್ರವನ್ನು ವೀಕ್ಷಣೆ ಮಾಡಿ
ಇಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತಾರೆ. ಈಗ ರಾಜ್ಯ ಇದೆ, ಹೌದಾ, ಅದರ ಜೊತೆಗೆ ರಾಷ್ಟ್ರ ಇದೆ. ಈ ರಾಷ್ಟ್ರದ ವ್ಯತ್ಯಾಸಗಳನ್ನು ಬರೀರಿ ನೀವು ಅಂತ ಹೇಳ್ತಾರೆ. 1, 2 ವ್ಯತ್ಯಾಸಗಳನ್ನು ಬರೀರಿ ಅಂಥೇಳಿ ನಿಮಗಿಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಚಿತ್ರ ಏನು ಹೇಳಿದೆ, ಇದು ರಾಜ್ಯದ ಜನರು ಮತ್ತು ರಾಷ್ಟ್ರದ ಬಗ್ಗೆ ಇರುವಂತಹದ್ದು. ಹಾಗೆ ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ನೆಕ್ಸ್ಟು ಭಾಗ ಸಿಯಲ್ಲಿ ಬಹಳ ಮಹತ್ವವಾದಂಥ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1 ಬರೀರಿ ಅಂತ ಹೇಳ್ತಾರೆ. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಇಲ್ಲಿ ನೋಡಿ, ರಾಜ್ಯದ ಮಹತ್ವವನ್ನು ವಿವರಿಸಿ. ರಾಜ್ಯದ ಮಹತ್ವ ಅಂತ ಕೇಳ್ತಾರೆ, ಇಂಪಾರ್ಟೆನ್ಸ್, ಹೌದಾ. ರಾಜ್ಯದ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ಪರಮಾಧಿಕಾರ ಎಂದರೇನು, ಸಾರ್ವಭೌಮ ಎಂದರೇನು, ಸೆವರ್ನಿಟಿ ಎಂದರೇನು, ಅದರ 2 ಸ್ವರೂಪಗಳನ್ನು ಬರೆದು ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳ್ತಾರೆ. 1, 2 ಆ ಸ್ವರೂಪಗಳಿದ್ದಾವೆ. ಯಾವುದು, ಬಾಹ್ಯ ಮತ್ತು ಆಂತರಿಕ. ಅದರಲ್ಲಿ ಇವೆರಡರ ಸ್ವರೂಪಗಳನ್ನು ವಿವರಿಸಬೇಕು ನೀವು. ಅವರ ಬಗ್ಗೆ ಮಾಹಿತಿಯನ್ನು ಅಲ್ಲಿ ನೀವು ಕೊಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನಿಮಗೆ 10 ಅಂಕದಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಈ ಅಧ್ಯಾಯ ದೊಡ್ಡದಾಗಿರೋದ್ರಿಂದ ನಿಮಗೆ ಇಲ್ಲಿಂದ 10 ಅಂಕ ಕಂಪಲ್ಸರಿ ಬರುವಂಥದ್ದು. ಸೊ ಒಂದು ಪ್ರಶ್ನೆ ಇದೆ ನಿಮಗಿಲ್ಲಿ. ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 30ರಿಂದ 40 ವಾಕ್ಯಗಳಲ್ಲಿ ಅದನ್ನು ಉತ್ತರಿಸಿ ಅಂತ ಕೇಳ್ತಾರೆ. ಎಷ್ಟು ರೀ? 30ರಿಂದ 40 ಅಂದರೆ ನಿಮಗೆ ಮಿನಿಮಮ್ 1ರಿಂದ 1.5 ಪೇಜ್ ಉತ್ತರವನ್ನು ಕಂಪಲ್ಸರಿ, ಅಷ್ಟು ಮಾಹಿತಿ ಇರ್ತದೆ ಅಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ. ಸೊ ಹಾಗಾದರೆ ಪ್ರಶ್ನೆಯನ್ನು ಒಂದೊಂದಾಗಿ ಇಲ್ಲಿ ಗಮನಿಸ್ತಾ ನೋಡೋಣ. ನೋಡಿ, ರಾಜ್ಯ ಎಂದರೇನು ಅಂತ ಕೊಟ್ಟಿದ್ದಾರೆ. ರಾಜ್ಯ ಎಂದರೇನು ಅಂತಂದಾಗ ನೀವು ಮೊದಲು ರಾಜ್ಯದ ಡೆಫಿನಿಷನ್ ಕೊಡಿ, ತದನಂತರ ಆ ಒಂದು ಹೇಳಿಕೆಗಳನ್ನು ಬರೀರಿ. ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ 1, 2, 3. ಆ ಹೇಳಿಕೆ 2, 3 ಹೇಳಿಕೆಯನ್ನು ಬರೀಬೇಕು. ತದನಂತರ ಏನು ಮಾಡಿ, ಈ ಪೀಠಿಕೆಯಲ್ಲಿ ಇವೆಲ್ಲವೂ ಹೇಳಿಕೆ ಅದನ್ನೆಲ್ಲ ನೋಡುತ್ತೆ, ಅಂದರೆ ಡೆಫಿನೇಷನ್, ಅರ್ಥ. ತದನಂತರ ಈ ರಾಜ್ಯದ ಮೂಲಾಂಶಗಳು ಅಂತ ಬರ್ತವೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ರಾಜ್ಯದ ಮೂಲಾಂಶಗಳನ್ನು ವಿವರಿಸಿ. ಏನೇನು ಮೂಲಾಂಶವನ್ನು ರಾಜ್ಯ ಹೊಂದಿದೆ ಅಂಥೇಳಿ ನೀವು ಸುಮಾರು 2 ಪೇಜಲ್ಲಿ ಉತ್ತರವನ್ನು ಬರೆದಾಗ ಮಾತ್ರ ನಿಮಗೆ 10 ಅಂಕಗಳು ಸಿಗುವಂಥ ಸಾಧ್ಯತೆ ಈ ಒಂದು ಅಧ್ಯಾಯದ ಮೇಲೆ ಇರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಈ ಒಂದು ಪ್ರಥಮ PUCಯ ಒಂದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ LBA ಪ್ರಶ್ನೆ ಪತ್ರಿಕೆ ಬೇಗನೆ ಕೊಡಬೇಕಾಗಿತ್ತು. ದಯವಿಟ್ಟು ಕೆಲವು ಕಾರಣಾಂತರಗಳಿಂದ ನನಗೆ ಕೊಡಲಿಕ್ಕಾಗಿಲ್ಲ. ಸೊ ಈ ಸದ್ಯ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ. ಮತ್ತು ಈ ಪ್ರಶ್ನೆಗಳು ನಿಮ್ಮ ಕೆಲವೊಂದು ಏನು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಇದಾವಲ್ಲ, ಅಲ್ಲಿ ನಿಮಗೆ ಭಾಳಷ್ಟು ಕಂಡು ಬಂದಿರುವಂಥದ್ದು. ಸೊ ಹಾಗಾಗಿ LBA ಅಂತಂದರೆ ಘಟಕ 1-2 ಪ್ರಶ್ನೆಗಳು ಹೊಸದಾಗಿ ಬಂದರೆ ಉಳಿದೆಲ್ಲವೂ ಸೇಮಾಗಿ ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.